ಸಿನಿಮಾದ ಇವೆಂಟ್ ಅಥವಾ ಪ್ರೆಸ್ ಮೀಟ್ಗೆ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಪರ್ಸ್ನಲ್ ಆಗಿ ತುಂಬ ಖುಷಿ ಇದೆ. ಆ್ಯಕ್ಚುಲಿ ತುಂಬ ಮಿಸ್ ಮಾಡಿಕೊಂಡೆ ನಾನು ಈ ಡೇಸ್ನೆಲ್ಲ. ಎಲ್ಲರಿಗೂ ಮದುವೆ ಮಾಡಿಸ್ತೀನಿ ಅಂತ ಸೆಟ್ಟಲ್ಲಿ ಓಡಾಡ್ತಾ ಇದ್ದೆ, ನಾನೇ ಆಗ್ಬಿಟ್ಟೆ ಅಷ್ಟೇ. ಮೊದಲನೇದಾಗಿ ನಾನು ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ಕಾಂತ ಕನ್ನಡಿ ಸರ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ನನ್ನ ಬಗ್ಗೆ ಹೀರೋ ಕಿರಣ್ ಅವರಾಗಿರ್ಬೋದು, ಪ್ರೊಡ್ಯೂಸರ್ ಸರ್ ಎಲ್ಲರೂ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಸಿನಿಮಾದಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ. ಅದಕ್ಕೆ ನನಗೆ ಫ್ರೀಡಮ್ ಕೊಟ್ಟಿದ್ದು ನಮ್ಮ ಡೈರೆಕ್ಟರ್. ಯೂಶಲಿ ಆರ್ಟಿಸ್ಟ್ಗಳಿಗೆ ಒಂದಿಷ್ಟೇ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಸಮ್ವೇರಿಂಗ್ ನಾವು ಕೂರೋದು ನಿಲ್ಲೋದು ಡೈಲಾಗ್ ಹೇಳೋದಕ್ಕೆ ಒಂದಿಷ್ಟು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ನನಗೆ ಕಂಪ್ಲೀಟ್ ಫ್ರೀಡಮ್ನ ಡೈರೆಕ್ಟರ್ ಕೊಟ್ಟಿದ್ರು. ಸೊ ಅದಕ್ಕೆ ನನ್ನ 100% ಎಫರ್ಟ್ ಜಸ್ಟಿಸ್ನ ಈ ಕ್ಯಾರೆಕ್ಟರ್ಗೆ ಕೊಡೋಕ್ಕಾಯಿತು. ಆ್ಯಂಡ್ ನಮ್ಮ ಕಿರಣ್ ಅವರು ಈ ಸಿನಿಮಾನ ಸ್ಟಾರ್ಟ್ ಮಾಡೋದಕ್ಕೆ ಐನೋ ಎಷ್ಟು ಎಫರ್ಟ್ ಅವ್ರು ಹಾಕಿದ್ದಾರೆ ಅಂತ, ಪ್ರೊಡ್ಯೂಸರ್ನ ಹಿಡಿದು ಮಾಡೋಕ್ಕೆಲ್ಲ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ. ಬಟ್ ಅವರೇ ಇದರಲ್ಲಿ ತುಂಬ ದೊಡ್ಡದಾಗಿ ಕಾಣಿಸ್ಕೋಬೋದಿತ್ತು. ಸಮ್ವೇರ್ ಹಿ ಥಾಟ್, ನನಗೆ ಗೊತ್ತಿಲ್ಲ, ಮೇ ಬಿ ರಾಧಿಕಾ ಪಂಡಿತ್ ನಮ್ಮ ಲಾಸ್ಟ್ ಅನಿಸುತ್ತೆ ಜನ್ರೇಷನ್, ಅಂದರೆ ಆ ಥರ ಒಂದು ಸಿನಿಮಾಗಳು ಒಂದು ಫೀಮೇಲ್ ಮೇಲೆ ಅಷ್ಟೊಂದು ದೊಡ್ಡ ಜವಾಬ್ದಾರಿ ಪಾತ್ರನ ಕೊಟ್ಟು ನಿಭಾಯಿಸ್ತಿದ್ದಂಥದ್ದು ತುಂಬ ಗ್ಯಾಪ್ ಆಗಿದೆ. ಅದು ನಾನು ಎಲ್ಲೂ ಅತಿ ಹೆಚ್ಚಾಗಿ ನೋಡ್ತಾ ಇಲ್ಲ ಆ ಥರ ಸಿನಿಮಾಗಳು. ಸೊ ಈ ಸಿನಿಮಾದಲ್ಲಿ ಅವ್ರಿಗೆ ಕಾಣಿಸ್ಕೊಳ್ಳೋದ್ರ ಬದಲು ಒಂದು ಹೀರೋಯಿನ್ ಅನ್ನೋದಕ್ಕಿಂತ ಆ ಪಾತ್ರ ಜನಕ್ಕೆ, ಸೊಸೈಟಿಗೆ ಒಂದು ಮೆಸೇಜ್ ಕೊಡುವಂಥ ಪಾತ್ರನ ನನ್ನ ಮೇಲೆ ಬಿಟ್ಟಿದ್ರು. ಅಷ್ಟು ದೊಡ್ಡ ಜವಾಬ್ದಾರಿನ ನನ್ನ ಮೇಲೆ ಕೊಟ್ಟಿದ್ರು. ಐ ರಿಯಲಿ ಹೋಪ್ ಆ ಪಾತ್ರನ ನಾನು ತುಂಬ ಚೆನ್ನಾಗಿ ನಿಭಾಯಿಸಿದ್ದೀನಿ, ಯಾವುದಕ್ಕೂ ಮೋಸ ಮಾಡಿಲ್ಲ ಅಂತ ಐ ಗೆಸ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಅಷ್ಟೇ, ಒಂದು 2 ಸರಿ ಕಾಣಿಸ್ಕೊಂಡಿದ್ದಷ್ಟೇ ಸೆಟ್ಟಲ್ಲಿ. ನಾನು ಇವತ್ತೇ ನೋಡ್ತಾ ಇರೋದು ಅವ್ರನ್ನ. ಐ ಥಿಂಕ್ ಸಿನಿಮಾಗೆ ಏನೇನು ಬೇಕು ಎಲ್ಲದನ್ನು ಒದಗಿಸ್ಕೊಟ್ಟಿದ್ದಾರೆ. ತುಂಬ ದೊಡ್ಡ ಮಟ್ಟಕ್ಕೆ ತಮಿಳು, ತೆಲುಗು ಎಲ್ಲ ಕಡೆ ಈ ಸಿನಿಮಾನ ತೊಗೊಂಡೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಎಲ್ಲ ಕಡೆ ನಾನು ಕಾಣಿಸ್ಕೊಳ್ತೀನಿ, ಖುಷಿ ಆಗುತ್ತೆ. ಆ್ಯಂಡ್ ಇವತ್ತಿನ ಹೀರೋ ನಮ್ಮ ಶ್ರೀಧರ್ ಸರ್. ಐ ಥಿಂಕ್ ಸರ್ ನಾನು ನಿಮ್ಮ ಜೊತೆ ಇದು 2ನೇ ಸರಿ ಕೆಲಸ ಮಾಡ್ತಾ ಇರೋದು. ತುಂಬಾ ಖುಷಿ ಇದೆ. ಈ ಸಿನಿಮಾದ ಸಾಂಗ್ ಈ ಮಟ್ಟಕ್ಕೆ ಬರುತ್ತೆ ಅಂತ ಖಂಡಿತವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ ಎಕ್ಸ್ಪೆಕ್ಟೇಷನ್ ಮೀರಿ ಶ್ರೀಧರ್ ಸರ್ ಕೊಟ್ಟಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ಲೈಫ್ ಟೈಮ್ ನನಗೆ ಚೆರಿಷ್ ಮಾಡುವಂಥ ಸಾಂಗ್ಸ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಕವಿರಾಜ್ ಸರ್ ಬರ್ತಿದ್ದಂಗೆ ಅವ್ರು ಇಂಟ್ರಡ್ಯೂಸ್ ಮಾಡಿಸ್ಕೊಂಡ್ರು, ಬರಹಗಾರರು ಅಂತ. ಸಾರಿ ಸರ್, ನೀವೆಲ್ರಿಗೂ ಗೊತ್ತಿದ್ದೀರಾ, ನಾವು ಪರಿಚಯ ಮಾಡ್ಕೋಬೇಕು ನಮ್ಮ ಬಗ್ಗೆ. ಆ್ಯಂಡ್ ಅವರ ಬರವಣಿಗೆ ಬಗ್ಗೆ ಹೇಳೋದೇ ಬೇಡ, ಅವರ ಬಿಗ್ ಫ್ಯಾನ್ ನಾನು ಅವರ ಬರವಣಿಗೆಗೆ. ನಮ್ಮ ಸಿನಿಮಾಗೆ ಎಸ್ಪೆಷಲಿ ನನ್ನ ಸಾಂಗ್ಗೆ ತುಂಬ ಚೆನ್ನಾಗಿ ಲಿರಿಕ್ಸ್ನ ಕೊಟ್ಟಿದ್ದಾರೆ. ವೆರಿ ಆನರ್ ಅದಕ್ಕೆ ಸರ್. ಥ್ಯಾಂಕ್ ಯು ಸೋ ಮಚ್. ಸ್ಟೆಪ್ ನಾನು ಹೇಳೋದಿದೆ, ಆ ಸ್ಟೆಪ್ಪನ್ನ ಕಾಕ್ರೋಚ್ ಸುದಿಯವ್ರ ಕೈಲಿ ಮಾಡಿಸಿ ಅಂತ. ಅದು ಹೇಳೋಷ್ಟರಲ್ಲಿ ಅವರು ಅದು ಹೆಂಗೋ ಕ್ಯಾಚ್ ಮಾಡಿಬಿಟ್ಟಿದ್ದಾರೆ. ಲಾಸ್ಟಲ್ಲಿ ಮಾಡಲೇಬೇಕು ಕಾಕ್ರೋಚ್ ಸುದಿಯವರು ಆ ಸ್ಟೆಪ್, ದಯವಿಟ್ಟು ಸರ್. ಹಾಗಾಗಿ ನೀವೆಲ್ಲ ಯಾರು ಬಿಡಬೇಡಿ, ಮಾಡಿಸಿ ಇವ್ರ ಕೈಲಿ. ಸೊ ಬ್ಯೂಟಿಫುಲ್ ಸ್ಟೆಪ್ ಲೈಕ್ ಅವರೇ ಇವ್ರು ಪರ್ಫಾರ್ಮ್ ಮಾಡೋದು. ಬ್ಯಾಕ್ಗ್ರೌಂಡ್ ಸ್ಕೋರ್ ನಡೀತಿದೆ. ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಂಗ್ರ್ಯಾಟ್ಸ್ ಟು ಕಿರಣ್ ಆಲ್ಸೋ. ಕಿರಣ್ ಅವ್ರ ಹಿಂದೆಗಡೆ ಒಬ್ಬ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಒಬ್ಬ ಹೀರೋ, ಒಬ್ಬ ಕತೆಗಾರ, ಜೊತೆಗೆ ಒಂದು ಕನಸನ್ನು, ಬಹಳ ದೊಡ್ಡ ಕನಸನ್ನು ಕಾಣ್ತಾ ಇರ್ತಕ್ಕಂಥ ಒಬ್ಬ ಮುಂದಿನ ಸಿನಿಮಾ ಜೀವನ ಅವ್ರದ್ದು ಹೇಗಿರುತ್ತೆ ಅಂತ ಹೇಳೋದಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಆ್ಯಕ್ಚುಲಿ ತುಂಬ ಪ್ರಾಮಾಣಿಕವಾಗಿ, ತುಂಬ ಮನಸ್ಸಿಟ್ಟು ಹಾನೆಸ್ಟಾಗಿ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು ಕಿರಣ್ ಜಿ ಫಾರ್ ಬೀಯಿಂಗ್ ವಿತ್ ಅಸ್ ಆ್ಯಂಡ್ ದ ಸಪೋರ್ಟ್. ಕಾಕ್ರೋಚ್ ಸುದೀಪ್ ಸರ್, ನಿಮ್ಮ ಬಗ್ಗೆ ನಾವು ಏನೇ ಹೇಳೋದು ಗೊತ್ತಾಗ್ತಿಲ್ಲ. ಯು ಆರ್ ಅ ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್ ಲೈಕ್ ಹಿಯರ್ ಟುಡೇ. ಇನ್ನೇನು ಕಾಂತ, ನಾನು ಏನು ಹೇಳಿ, ಬೀಯಿಂಗ್ ಲೈಕ್ ಮೋರ್ ದೆನ್ ಅ ಫ್ರೆಂಡ್ ಆ್ಯಂಡ್ ಅ ಬ್ರದರ್, ಈ ಸಿನಿಮಾಕ್ಕೆ ಕಾಂತ ತುಂಬ ಒಳ್ಳೆ ಸಪೋರ್ಟಿವ್ ಆಗಿದ್ದಾರೆ. ಡೈರೆಕ್ಟ್ ವಿಷನ್ ಆಫ್ ಕೋರ್ಸ್ ಇಟ್ಸ್ ಅಲ್ಟಿಮೇಟ್. ಕಂಗ್ರಾಟ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಎಲ್ಲ ಇದೆಲ್ಲ ಕೆಲಸಗಳಿಗೆ. ಸೊ ರಿಲೀಸ್ಗೆ ಚೆನ್ನಾಗಿ ಮಾಡಿಕೊಡಿ. ಎಲ್ಲರೂ ನೀವೆಲ್ಲ ಇದ್ದೀರಾ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಮ್ಮೆಲ್ಲರ ಮಧ್ಯೆ ಕೂತಿರೋ ಲಹರಿ ವೇಲು ಸರ್. ಸರ್ ನಿಮ್ಮ ಬಗ್ಗೆ ಹೇಳಲೇಬೇಕು, ಒಂದೇ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ಅಷ್ಟೇ. ಸರ್, ನಿಮ್ಮ ಲಹರಿ, ನೀವು ಕನಸಿನ ಕೂಸು ಯಾವತ್ತಿಂದ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದನೂ ಹಲವಾರು ಸಂಗೀತ ನಿರ್ದೇಶಕರು, ಗಾಯಕಿಯರು, ಸಾಹಿತಿಗಳು, ನಾಟ್ ಓನ್ಲಿ ಇನ್ ಸಿನಿಮಾ ಇಂಡಸ್ಟ್ರಿ, ಭಾವಗೀತೆ ಪ್ರಪಂಚದಲ್ಲೂ, ಡಿವೋಷನಲ್ ಪ್ರಪಂಚದಲ್ಲೂ ಅಷ್ಟು ಜನ ಆರ್ಟಿಸ್ಟ್ಗಳು, ಮ್ಯೂಸಿಷಿಯನ್ಸ್ಗಳು ನಿಮ್ಮ ಹೆಸರು ಹೇಳ್ತಾರೆ. ಅಷ್ಟು ಜನರ ಒಂದು ಸಂಗೀತ ಸಂಗ್ರಹ ನಿಮ್ಮ ಒಂದು ಲೈಬ್ರರಿ ಇರೋದು ನಿಜವಾಗ್ಲೂ ನಮಗೆ ಇವರ ಒಂಥರ ಎನ್ಸೈಕ್ಲೋಪೀಡಿಯಾ ಇದ್ದಾರೆ ಸರ್. ಇವತ್ತಿಗೂ ಎಲ್ಲರೂ ಪ್ರತಿಯೊಂದು ಹೇಳ್ಬಿಟ್ಟಿದ್ದಾರೆ. ಮೊದಲನೇದಾಗಿ
ಕಿರಣ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರು ಕತೆ ಬರ್ಕೊಂಡು ಆ ಕಥೆನ ನನಗೆ ಫಸ್ಟು ರೀಡಿಂಗ್ ಕೊಟ್ಟಾಗಿದ್ದೀನಿ. ಅದರಲ್ಲಿ ಅಂದರೆ ಪಾತ್ರಗಳಿಗೇ ತುಂಬ ಸ್ಪೇಸ್ ಇತ್ತು ಅದರೊಳಗಡೆ. ನನಗೆ ಅವರು ಕತೆ ಹೇಳಿ ಮತ್ತೆ ನಾನು ಅದರೊಳಗಡೆ ಟ್ರಾವೆಲ್ ಮಾಡಬೇಕು ಅಂತ ಅಂದಾಗ ಸೊ ಅದರಲ್ಲಿ ಅಂದರೆ ಸಂಬಂಧಗಳು ಮತ್ತು ಭಾವನೆಗಳಿರುವಂಥ ಸಿನಿಮಾಗಳಂದರೆ ನಾವು ಸಾಕಷ್ಟು ಹಿಟ್ ಸಿನಿಮಾಗಳಲ್ಲಿ ಅದೇ ಗೆದ್ದಿರುತ್ತೆ. ಅಂದರೆ ಎಲ್ಲಿ ಎಮೋಷನ್ಸು ನಮ್ಮನ್ನು ಕನೆಕ್ಟ್ ಆಗುತ್ತೆ, ಸೊ ಅಲ್ಲಿ ನಾವು ಏನೋ ಒಂದು ಜನಗಳಿಗೆ ನೋಡ್ತಾ ಇರೋ ಪ್ರೇಕ್ಷಕರು ಕನೆಕ್ಟ್ ಆಗ್ತೀವಿ ಅಂತ. ಸೊ ಆ ಜರ್ನಿನಲ್ಲಿ ಲೇಖ ಅವರು ಅವರೇ ಹೇಳಿದ್ರು ಈಗ. ಸೊ ಅಂದರೆ ಅಷ್ಟು ಹೈ ಫೀವರ್ ಇದ್ದಾಗ ನಾವೆಲ್ಲ ಅಲ್ಲಿ ಚಿಕ್ಕಮಗಳೂರಲ್ಲಿ ಅಂದರೆ ಫ್ಲಕ್ಚುಯೇಟ್ ಆಗ್ತಾ ಇತ್ತು. 2 ದಿವಸ ಫೈಟ್ ಮಾಡಬೇಕು ಅಂತ ಹೋದವರು ಮಳೆ ಬಂದು ನಾವು ಇಡೀ ಪ್ಯಾಕಪ್ ಮಾಡ್ಕೊಂಡ್ಬರ್ಬೇಕಾದಂಥ ಅನಿವಾರ್ಯತೆ ಆಯಿತು. ಸೊ ಅದನ್ನು ಮತ್ತೆ ಇನ್ನೆಲ್ಲೋ ಮಾಡಿದ್ರು. ಈ ಥರದ್ದೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದ್ರೂ ಸಹ ಅಷ್ಟು ಜನ ಡ್ಯಾನ್ಸರ್ಸು ಮತ್ತು ಆರ್ಟಿಸ್ಟ್ಗಳಿದ್ದಾಗ ಸೊ ಅವರು ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡಲೇಬೇಕು. ಅದರಲ್ಲಿ ಹ್ಯಾಟ್ಸ್ ಆಫ್ ಟು. ಯಾಕೆಂದರೆ ಬರೀ ಹಾಡಷ್ಟೇ ಅಲ್ಲ, ನನ್ನ ಲಕ್ಕು ಅಂತ ಅಂತೀನಿ. ಒಬ್ಬ ನಿರ್ದೇಶಕನಿಗೆ ನಾವೇನೇ ಹೇಳ್ಬೋದು ಅದನ್ನು ಅರ್ಥ ಮಾಡ್ಕೊಂಡು ಅನುಭವಿಸೋದಿದೆಯಲ್ಲ, ಅದನ್ನು ಅಭಿನಯಿಸೋದಿದೆಯಲ್ಲ, ಸೊ ಅದು ಕಲಾವಿದರಿಗಿರುವಂಥ ಸಾಮರ್ಥ್ಯ. ಅದರಲ್ಲಿ ಕಿರಣ್ ಅವರಾಗಿರ್ಬೋದು ಅಥವಾ ಲೇಖ ಅವರು, ಯುಕ್ತ ಅವರು, ಇವ್ರ ಪಾತ್ರನೂ ಅಷ್ಟೇ. ಯಾಕೆಂದರೆ ಆ ಸಿನಿಮಾ ಬಗ್ಗೆ ಮಾತಾಡೋದು ತುಂಬ ಇದೇ ವಿಷಯ ಇಷ್ಟಿದೆ. ಈ ಹಾಡಿನ ಬಿಡುಗಡೆ ಕಾರ್ಯಕ್ರಮ ಆಗಿರೋದ್ರಿಂದ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನ ಜಲ್ಸ ಇರುವುದೆಲ್ಲ ಬಿಟ್ಟು ಮತ್ತೆ ಲೈಫ್ ಟುಡೇ 3 ನೀವು ನಾವು ನಮ್ಮ ನಂಬಿಕೆನ ನೀವು ಅಂದರೆ ಉಳಿಸ್ತಾ ಹೋಗ್ತಾ ಇದ್ದೀರಲ್ಲ ಸರ್, ಅದಿನ್ನೂ ನಮ್ಗೆ ಇನ್ನೂ ಸಿನಿಮಾ ಮೇಲೆ ಕೆಲಸ ಮಾಡೋದಕ್ಕೆ ಖುಷಿ ಆಗುತ್ತೆ. ಶ್ರೀಧರ್ ಸರ್ ಅವ್ರ ಜೊತೆ ಕಂಪೋಸಿಂಗ್ ಅಂತ ಅಂದರೆ ಕಿರಣ್ ಸರ್ ಹೇಳಿದಾಗೆ ಅಂದರೆ ಅದು ಹೇಗೆ ಹೇಳೋದು, ನಾವು ಎಲ್ಲಿ ಸರ್ ಎಲ್ಲಿ ಟ್ಯೂನ್ ಮಾಡಿದ್ರೆ ಏನು ಹೌದೌದೌದು. ಸೊ ಅಂದರೆ ಸಂಗೀತ ಹುಟ್ಟೋದು ಸುಮ್ಮನೆ ಕೂತ್ಕೊಂಡಿದ್ದ ತಕ್ಷಣ ತಾಳ ಮೇಳಗಳು ಕೂಡ ಬರಲ್ಲ. ಅದಕ್ಕೊಂದು ಮನಸ್ಸುಗಳು ಬೆರಿಬೇಕು, ಆ ಕತೆ ಕನೆಕ್ಟ್ ಆಗಬೇಕು. ಸೊ ಮನಸ್ಸುಗಳು ಹೇಗೆ ಅಂತಂದ್ರೆ ಎಲ್ಲೆಲ್ಲೋ ಜಸ್ಟ್ ಏನಂದರೆ ಫಸ್ಟ್ ಸ್ಟುಡಿಯೋಗೆ ಹೋದ್ರೆ ಊಟ ಮಾಡೋಣ ಅಂತಾರೆ ಅವರು, ಆಮೇಲೆ ಕೆಲಸ ಅಂತ ಅಂತಾರೆ. ಸೊ ಆ ರೀತಿಯಲ್ಲಿ ಆದಂಥ ಇಡೀ ಚಿತ್ರದ ಆಲ್ಬಮು ಅದ್ಭುತವಾಗಿ ಬಂದಿದೆ. ನನಗಂತೂ ಒಬ್ಬ ಡೈರೆಕ್ಟ್ರಾಗಿ ನಾನು ಫಸ್ಟು ಲಿರಿಸಿಸ್ಟ್ ಆಗಿ ಇಂಡಸ್ಟ್ರಿಗೆ ಬರಬೇಕು ಅಂತ 25 ವರ್ಷದಿಂದ ಕನಸು ಕಾಣ್ತಿದ್ದವನು. ಸೊ ಇವತ್ತು ನನ್ನ ಸಿನಿಮಾ ಹಾಡುಗಳು ಒಂದು 10 ಜನಕ್ಕೆ ಕೇಳೋಂಗೆ ಸಿಗ್ತಾ ಇದ್ದಾವಲ್ಲ ಅನ್ನೋದು ಅದೇ ನನ್ನ ಗೆಲುವು. ಸೊ ನಮ್ಮ DOP ಅವರು ಥ್ಯಾಂಕ್ ಯು ವೆರಿ ಮಚ್ ಸರ್. ಲಹರಿ ಸರ್ ನಾನು ಹೇಳಿದೆ ಅವಾಗಲೇ 25 ವರ್ಷದಿಂದ ನಾನು ಹಾಡುಗಳನ್ನ, ಭಕ್ತಿಗೀತೆಗಳನ್ನ ಮಸ್ತು ಹುಡುಗಿ ಬಂದು ಅಂದರೆ ಬಪ್ಪ ಗಣಪ ಬಂದ ಅಂತ ಬರ್ಕೊಂಡು ನಿಮ್ಮ ಆಫೀಸಿಗೆ ಬಂದಿದ್ದೆ. ನಮ್ಗಲ್ಲಿ ಎಂಟ್ರಿ ಸಿಗಲಿಲ್ಲ. ಇವತ್ತು ನಿಮ್ಮ ಸಂಸ್ಥೆ ಒಳಗಡೆ ನಮ್ಮ ಚಿತ್ರದ ಹಾಡುಗಳು ಕೇಳೋದಕ್ಕೆ ಇರೋದ್ರಲ್ಲಿ ಶ್ರೀಧರ್ ಅವರಿಗೆ ಸಾಂಗ್ ಬರೆಯೋದು 2 ಥರ. ಒಂಥರ ತುಂಬ ಈಸಿ, ಒಂಥರ ತುಂಬ ಕಷ್ಟ. ಯಾಕಂದರೆ ಅವರೇ ಒಳ್ಳೆ ಲಿರಿಕ್ ರೈಟ್ರು. ಅವ್ರದ್ದು ಏನಾಗಲಿ ಮುಂದೆ ಸಾಗಲಿ ಲಿರಿಕಿಗೆ ನಾನೇ ಫ್ಯಾನು. ಏನಾಗ್ಬಿಡುತ್ತೆ ಅಂದ್ರೆ ನಾನು ಏನೋ ಸ್ವಲ್ಪ ಲೈಟಾಗಿ ಬಂದು ಅವ್ರು ಟೇಕ್ ಓವರ್ ಮಾಡಿಬಿಡ್ತಾರೆ. ಆಮೇಲೆ ನಮ್ಮ ಹೆಸರಿರುತ್ತೆ ಬಟ್ ಸಾಲೆಲ್ಲ ಅವ್ರದ್ದಿರುತ್ತೆ. ಹಾಗಾಗಿ ಇಲ್ಲ ಹಾಗಾಗಿ ನಾವು ಒಂದು ಲೆವೆಲಿಗೆ ಬರೀಲೇಬೇಕು, ಲೈಟಾಗಿ ತೊಗೊಳಕ್ಕಾಗಲ್ಲ. ಯಾಕಂದ್ರೆ ಕೊನೆಗೆ ನನ್ನ ಹೆಸರು ಬಂದಾಗ ನನ್ನದೇ ಸಾಂಗ್ ಅನ್ನೋಕ್ಕೆ ಒಂದಷ್ಟಾದ್ರೂ ಲೈನ್ ನಂದಿರಬೇಕು. ಹಾಗಾಗಿ ಶ್ರೀಧರ್ ಅವ್ರಿಗೆ ಬರೀಬೇಕಾದ್ರೆ ಒಂದು ಎಚ್ಚರಿಕೆಯಲ್ಲೇ ಬರೀತೀವಿ. ಹಾಗಾಗಿ ಅದು ಏನಾಗತ್ತಂದರೆ ಪ್ಲಸ್ ಆಗ್ತಾ ಹೋಗುತ್ತೆ ಹಾಡುಗಳಲ್ಲಿ ಒಳ್ಳೆ ಲೈನ್ಗಳು ಕೂತ್ಕೊಳ್ಳೋಕ್ಕೆ. ಇವರು ಕೂಡ ಒಳ್ಳೊಳ್ಳೆ ಇನ್ಪುಟ್ಸ್ ಕೊಡ್ತಾರೆ, ಸಣ್ಣ ಚೇಂಜ್ಗಳು ತುಂಬ ಚೆನ್ನಾಗಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನನಗೆ ತುಂಬ ಇಷ್ಟ ನಿನ್ನ ಒಮ್ಮೆ ಕಂಡ ಮೇಲೆ ನೋಡು ನನ್ನ ಕೆನ್ನೆ ಮೇಲೆ ಮೊಡವೆ ಒಡವೆ, ಆ ಥರದ್ದು ಆಟಗಳಾಡೋದು, ಪದಗಳನ್ನ ಆಟ ಆಡೋದು ಸಾಧ್ಯ ಆಗುತ್ತೆ. ತುಂಬ ಖುಷಿ ಆಯಿತು ನನಗೆ ಈ ಸಾಂಗ್ ನೋಡಿದ್ಮೇಲೆ. ತುಂಬ ಖುಷಿ ಅನಿಸಿದ್ದು ಲೇಖಚಂದ್ರ ಅವ್ರ ಬಗ್ಗೆ. ತುಂಬ ಲೈಫ್ ತುಂಬಿದ್ದೀರಾ, ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ. ಯಾವಾಗ ನೀವು ಸ್ಕ್ರೀನ್ ಮೇಲೆ ಇರ್ತೀರೋ ಯು ರೂಲ್ ದ ಸ್ಕ್ರೀನ್ ಅನ್ನೋ ಥರ ಇದೆ. ವೆರಿ ಗುಡ್. ಇವನ್ ಕಿರಣ್ ಅವ್ರ ಹೀರೋ ಕೂಡ ತುಂಬ ಚೆನ್ನಾಗಿದೆ ಪೇರ್. ನಿಮ್ಮದು ಭರವಸೆ ಅನಿಸುತ್ತೆ ನನಗೆ. ಸೈಲೆಂಟ್ ಆಗಿದ್ದಿದ್ರೆ ಅವರು ಆಟ ಆಡಿ ಗೆದ್ದಿದ್ದಾರೆ, ನೀವು ಸೈಲೆಂಟ್ ಆಗಿದ್ದೀರಾ. ಜೊತೆಗೆ ನಮ್ಮ ಕಾಂತರಾಜ್ ಅವರು ನನಗೆ ಯಾವಾಗಲೂ ಅನ್ಸೋದು, ಒಂದಷ್ಟು ಜನ ಇಂಡಸ್ಟ್ರಿಯಲ್ಲಿ ತುಂಬ 25 ವರ್ಷದಿಂದ ನೋಡ್ಕೊಂಡು ಬಂದಿರ್ತೀವಿ. ಇವರೊಬ್ಬರು ಒಳ್ಳೆ ಡೈರೆಕ್ಟರ್ ನಿಲ್ಲಬೇಕು, ಇಂಡಸ್ಟ್ರಿಗೆ ತಾಕತ್ತಿರೋರು ಅಂತರಲ್ಲಿ ಕಾಂತ ಅವರು ಒಬ್ಬರು. ಹಿಂದಿನ ಸಿನಿಮಾಗಳು ತುಂಬ ಚೆನ್ನಾಗಿ ಮಾಡಿದ್ರು. ಇದೀಗ ಸಾಂಗ್ ನೋಡಿದ್ರೆ ಮತ್ತೆ ಭರವಸೆ ಬರ್ತಾ ಇದೆ. ದೊಡ್ಡ ಯಶಸ್ಸು ಅವ್ರಿಗೆ ಸಿಕ್ಕರೆ ಇಂಡಸ್ಟ್ರಿಗೆ ಪ್ಲಸ್ ಆಗುತ್ತೆ. ಒಳ್ಳೆ ಸಿನಿಮಾಗಳನ್ನ ಖಂಡಿತ ಮಾಡಬಲ್ಲ ತಾಕತ್ತಿರುವಂಥ ರೈಟರ್ ಕೂಡ ಅವರು. ಹಾಗಾಗಿ ನಿರ್ದೇಶಕನಾಗಿ ನಿಲ್ಬೇಕು ಅವರು. ಜೊತೆಗೆ ಏನೇ ಹೇಳಿದ್ರು, ಯಾರೇ ಇದ್ರು, ನಿರ್ದೇಶಕ ಎಷ್ಟೇ ಕತೆ ಮಾಡ್ಕೊಂಡಿದ್ರು, ಎಷ್ಟೇ ಜನ ಆಕ್ಟರ್ ಇದ್ರು, ಅದಕ್ಕೆ ಹಣ ಹೂಡೋರಿಲ್ಲ ಅಂದರೆ ಅದು ಯಾವುದು ರಿಯಲೈಸ್ ಆಗಲ್ಲ. ಅಂಥ ಕೆಲಸವನ್ನು ಭಾಳ ಚೆನ್ನಾಗಿ ನೋಡಲು ಗೊತ್ತಾಗುತ್ತೆ. ಈ ಸಿನಿಮಾನ ಚೆನ್ನಾಗಿ ಪ್ರೀತಿಯಿಂದ ಮಾಡಿದ್ದಾರೆ ಹಣ ಹೂಡಿ ಅಂತ. ಸರ್ಗೆ ನನ್ನ ಧನ್ಯವಾದಗಳು.